ನಮ್ಮ ಇವರು ಸಿದ್ದರಾಮಣ್ಣ ಅವರು 16 ಬಡ್ಜೆಟ್ ಮಂಡನೆ ಮಾಡಿರೋರು. ಇದೇನು ಹೊಸ ಬಡ್ಜೆಟ್ ಅಲ್ಲ. ಎಲ್ಲರೂ ಹೇಳ್ತಾರೆ, ಬಹಳಷ್ಟು ಜನ ನಮ್ಮ ಹತ್ರ ಮಾತಾಡುವಾಗ ಕಾಂಗ್ರೆಸ್ MLAಗಳು ಮಂತ್ರಿಗಳು ಹಾಗೆ ಸಿಗ್ತಾರಲ್ಲ, ಕಾಫಿಗೆ ತಿಂಡಿಗೆಲ್ಲ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಮೊದಲು ಸಿದ್ದರಾಮಣ್ಣನೇ ಬೇಡ, ಈಗ ಯಾಕೋ ಒಂಥರ ಔಟ್ ಅವ್ರೆ, ಡಲ್ ಔಟ್ ಅವ್ರೆ ಅಂತ. ಬಡ್ಜೆಟ್ಟು ಡಲ್ ಔಟ್ ಐತೆ, ಬಡ್ಜೆಟ್ಟು ಡಲ್ ಔಟ್ ಐತೆ, ಡಲ್ ಔಟ್ ಐತೆ. ನಾವು ಸ್ಟ್ರಾಂಗ್ ಆತಾರೆ ಅನ್ಕೊಂಡಿದ್ರಿ, ಬರ್ತಾ ಬರ್ತಾ ಅದೇನೋ ಹುಣಸೆ ಮರ ಏನೋ ಹೇಳ್ತಾರಲ್ಲ, ಹುಳಿ ಮುಪ್ಪಾದ್ರು ಹಂಗಾತತೆ ಅಂತ ನಾವು ತಿಳ್ಕೊಂಡಿದ್ರಿ. ಸ್ಟ್ರಾಂಗ್ ಇದು ಉಲ್ಟಾ ಕೇಸು. ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ, ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ ಅಂತ. ನೋಡಪ್ಪ, ನಾನು ಎದ್ದಿಗೆ ಮಾತಾಡಕ್ಕೆ ಬೇಡ ಬೇಡ, ಹೇಳಿ ನಾವು ನಿಮ್ಗೆ ಎಕ್ಸಾಮ್ಷನ್ ಕೊಟ್ಬಿಟ್ಟಿದ್ದೀರಿ. ನಾವೇನು ಎಕ್ಸಾಮ್ಷನ್ ಕೊಟ್ಟಿದ್ವಿ ಪೂರ್ತಿ ಬರೋದು. ನಾನು ಹೇಳಿದೆ ಅವ್ರು ಬರ್ದಿದ್ರು ಪರವಾಗಿಲ್ಲ, ಉಳಿದವ್ರು ಬರ್ಲಿ ಅಂತ ಹೇಳಿದೆ. ಅಧ್ಯಕ್ಷರ ಅನುಮತಿ ಮೇಲೆ, ಸನ್ಮಾನ್ಯ ಅಧ್ಯಕ್ಷರೇ, ನಿಮ್ಮೆಲ್ಲರ ಕೋಆಪರೇಷನ್ ಮೇಲೆ ಮುಂದುವರಿಸಿ. ಮಾತಾಡ್ಲಿ, ಅವ್ರು ಮಾತಾಡಕತ್ತಾರ, ಒಬ್ಬೊಬ್ರು ಎದ್ದು ಬಿಡ್ತೀರಪ್ಪ. ಅವ್ರು ಹುಷಾರು, ಆರೋಗ್ಯವಾಗಿದ್ದಾರಪ್ಪ, ಮಾತಾಡ್ರಿ ನೀವು. ಆಮೇಲೆ ನಮ್ಮ ಹೇಳ್ಬೇಕೆಲ್ಲ ಹೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಅವರು ಎಷ್ಟು ಖಡಕ್ ಆಗಿದ್ರು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಖಡಕ್ ಹೆಂಗಿದ್ರು ಅಂತ ಹೇಳಿದೆ. 2017 ಮುಖ್ಯಮಂತ್ರಿಯಾಗೆ, 2025 ಮುಖ್ಯಮಂತ್ರಿಯಾಗೆ. ಅವರು 2017 ಮಾರ್ಚ್ 20 ಒಂದು ಭಾಷಣ ಮಾಡ್ತಾರೆ ಇಲ್ಲೇ. ತಾವು ಇಲ್ಲೇ ಭಾಷಣ ಮಾಡ್ತೀರ ಒಂದು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಕೇಳಪ್ಪ, ಇದನ್ನು ತಿಳ್ಕೋಬೇಕು ನೀನು, ಇದನ್ನು ತಿಳ್ಕೊಳ್ಳಯ್ಯ. ಅಲ್ಲ, ನರೇಂದ್ರ ಮೋದಿ ಅವ್ರನ್ನ ಬಹಳ ಆಡಿ ಹೊಗಳಿ ಮಾಡ್ತಿರಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 2014-15ರಲ್ಲಿ 53,11,00,000 ಕೋಟಿ ಇತ್ತು. ಈಗ 25-26 ಬಜೆಟ್ನಲ್ಲಿ 2,01,000 ಕೋಟಿ ರೂಪಾಯಿ. 200 ಲಕ್ಷ. ದಟ್ ಮೀನ್ಸ್ ಟು ಸೇ 56% ಆಗಿದೆ. 56% ಆಗಿದೆ. ನಾವೊಂದು 24.95, ಕೇಂದ್ರ ಸರ್ಕಾರದ್ದು 56%. ಒಟ್ಟು ಸಾಲ ಆಗಿರ್ತಕ್ಕಂಥದ್ದು ದೇಶದ ಮೇಲೆ 2,01,000 ಕೋಟಿ. 2,53,11,000 ಕೋಟಿಯಿಂದ 11 ವರ್ಷದಲ್ಲಿ ಎಷ್ಟಾಗಿದೆ? 53 ಲಕ್ಷದಿಂದ, ಅದು ಸ್ವಾತಂತ್ರ್ಯ ಬಂತವಿಂದ 53,11,000. ಬಜೆಟ್ ರಿಪ್ಲೈ ಮಾಡ್ಬಿಟ್ರೆ ಆಮೇಲೆ ಏನ್ ಮಾಡ್ತೀರಾ ಸರ್? ಆಮೇಲೆ ಹೇಳ್ತೀನಿ, ಅದನ್ನು ಬೇರೆ ಬೇರೆ ಹೇಳ್ತೀನಿ, ಇನ್ನು ಬೇಕಾದಷ್ಟು ಹೇಳಕ್ಕೆ. ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳ ಜಾಣ ಪೆದ್ರಂತೆ ಬಹಳ ಈ ವರ್ಷ ಎಷ್ಟು ಗೊತ್ತಾ ಸಾಲ ಮಾಡಿರೋದು? ಈ ವರ್ಷ ಎಷ್ಟು? ಈ ವರ್ಷ ಬಜೆಟ್ 50,000 ಕೋಟಿ, 50 ಲಕ್ಷ ಕೋಟಿ ಇದೆ. ಎಷ್ಟು ಸಾಲ ಮಾಡಿದ್ದಾರೆ ಹೇಳಿ ನೋಡೋಣ? 15 ಲಕ್ಷ ಚಿಲ್ಲರೆ ಸಾಲ. 15 ಲಕ್ಷ ಚಿಲ್ಲರೆ ಸಾಲ. ಇದನ್ನೆಲ್ಲ ಹೇಳ್ಬೇಕಲ್ಲಪ್ಪ ಹೇಳುವಾಗ, ಇದೆಲ್ಲ ಹೇಳ್ಬೇಕಲ್ಲ ಹೇಳುವಾಗ. 15,60,000 ಕೋಟಿ. ಈ ವರ್ಷ 50 ಲಕ್ಷದ ಬಜೆಟ್ ಇದೆ. 50 ಲಕ್ಷದ ಬಜೆಟ್ ನಲ್ಲಿ 15,60,000 ಕೋಟಿ ಸಾಲ ಮಾಡ್ಕೊಂಡಿರೋದು. ಗೊತ್ತಾಯ್ತಾ? ಅದರಿಂದ ನೀವು ರಾಜ್ಯ ಸರ್ಕಾರದ್ದು ನಾವು ಒಳಗಡೆ ಇದ್ದೀವಿ. 2002 ಫಿಸ್ಕಲ್ ಡಿಸಿಪ್ಲಿನ್ ಆಕ್ಟ್ ಒಳಗಡೆನೆ ಇದ್ದೀವಿ. ಆದ್ರೂ ಸಾಲ ಮಾಡ್ಬಿಟ್ಟಿದ್ದೀರಿ ಯಾವ ಬಾಯಿನಲ್ಲಿ ಹೇಳ್ತೀರಪ್ಪ? ಕೇಂದ್ರ ಸರ್ಕಾರದ ಬಜೆಟ್ ನೋಡಿ ಅಧ್ಯಕ್ಷರೇ, ಹೇಳ್ರಿ. ಕೇಂದ್ರ ಸರ್ಕಾರದ ಬಜೆಟ್ ನೋಡಿ. ನಾನು ಅದನ್ನು ಬಿಟ್ಟುಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಸಾಲ ಮಾಡಿಬಿಟ್ಟಿದ್ದಾರೆ. ನಾವು ಇತಿಮಿತಿ ಒಳಗಡೆ ಮಾನದಂಡಗಳು ಏನಿದೆ 2004-2ರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇಡೀ ದೇಶದಲ್ಲಿ ಆಯ್ತು. ಅದು ಅಧ್ಯಕ್ಷರೇ, ಬರೀ ಕರ್ನಾಟಕ ಒಂದರಲ್ಲ, ಇಡೀ ದೇಶದಲ್ಲಿ ಮತ್ತೆ ಎಲ್ಲ ರಾಜ್ಯಗಳಲ್ಲಿ ಆಯ್ತು.
ಆಯ್ತು ಅದರಿಂದ ಇವರು ನೀವು ಈ ಬಂಡತನ ಇದೆಯಲ್ಲ ಈ ಬಂಡತನ ಪ್ರದರ್ಶನ ಮಾಡಕ್ಕೆ ಏ, ನೋಡ್ರಿ ನೀವು ಎಷ್ಟು ಜನ ಎದ್ದು ಕೂಗಿದ್ರು ಕೂಡ ನಾವು ವಿಚಲಿತರಾಗಲ್ಲ. ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ. ನಾನು ವಿಚಲಿತ ಆಗಲ್ಲ. ನೀವು ಎಷ್ಟು ಜನ ಕೂಗಿದ್ರು ಕೂಡ ಸಾಲ ಮಾಡಿ ಆದ್ರೂ ತುಂಬ ತಿನ್ನಿ ಅನ್ನುವ ಕಾನ್ಸೆಪ್ಟ್ ಸಿದ್ದರಾಮಯ್ಯ ನಿಮ್ದು. ನಮ್ಮ ಕೂತ್ಕೊಳ್ರಿ, ಎಲ್ಲರೂ ಕೂತ್ಕೊಳ್ರಿ. ನಾವು ಅಧ್ಯಕ್ಷರೇ ಈಗ ನಾವು ರೆವಿನ್ಯೂ ಡೆಫಿಸಿಟ್ ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ ಹೇಳಿ ನೋಡೋಣ.